ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ನ ಫಿಲಮೆಂಟನ್ನು ಸಂಶೋಧಿಸಲು ಸಾವಿರಾರು ಬಾರಿ ವಿಫಲವಾಗಿ ನಂತರ ಯಶಸ್ಸು ಕಂಡು ಇತಿಹಾಸ ಸೃಷ್ಟಿಸಿದ್ದು ಅವರ ತಾಳ್ಮೆಯಲ್ಲವೇ? ಅಬ್ರಹಂ ಲಿಂಕನ್ ಅವರು ಜೀವನದ ಸಾಧನೆಯಂತೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ. ಅವರ ಸಹನೆ, ಪರಿಶ್ರಮ ಅವರನ್ನು ಅಮೆರಿಕದ ಅಧ್ಯಕ್ಷರ ಹುದ್ದೆಗೆ ಏರುವಂತೆ ಮಾಡಿತು. ಅಬ್ರಹಂ ಲಿಂಕನ್ ಅವರು ತನ್ನ 21ನೇ ವಯಸ್ಸಿನಲ್ಲಿ ವ್ಯಾಪಾರಕ್ಕೆ ಕೈ ಹಾಕಿದರು. ದೊಡ್ಡ ಪ್ರಮಾಣದಲ್ಲಿ ನಷ್ಟ ಅನುಭವಿಸಿದರು. 22ನೇ ವಯಸ್ಸಿನಲ್ಲಿ ಶಾಸನಸಭೆಗೆ ಸ್ಪರ್ಧಿಸಿದರು. ಅಲ್ಲೂ ಸೋಲಾಯಿತು. ರಾಜಕೀಯ ಬೇಡವೆಂದು ಮತ್ತೆ ವ್ಯಾಪಾರ ಆರಂಭಿಸಿದ ಅಬ್ರಹಂ ಲಿಂಕನ್ ನಷ್ಟ ಅನುಭವಿಸಿದರು. 26ನೇ ವಯಸ್ಸಿನಲ್ಲಿ ತನ್ನ ಪ್ರೇಯಸಿ ತೀರಿ ಹೋದಳು. 27ನೇ ವಯಸ್ಸಿಗೆ ಲಿಂಕನ್ ಅವರಿಗೆ ನರವ್ಯಾಧಿ ಕಾಡಿತು. ಆರೋಗ್ಯ ತೊಂದರೆಗೂ ಧೃತಿಗೆಡದ ಲಿಂಕನ್ ಅವರು 34ನೇ ವಯಸ್ಸಿನಲ್ಲಿ ಚುನಾವಣೆಗೆ ಸ್ಪರ್ಧಿಸಿದರು. ಮತ್ತೆ ಸೋಲು ಅನುಭವಿಸಬೇಕಾಯಿತು. 47ನೇ ವಯಸ್ಸಿನಲ್ಲಿ ಉಪಾಧ್ಯಕ್ಷ ಚುನಾವಣೆಗೆ ಸ್ಪರ್ಧಿಸಿ ಸೋತರು. 49ನೇ ವಯಸ್ಸಿನಲ್ಲಿ ಸೆನೆಟ್ ಚುನಾವಣೆಗೆ ಸ್ಪರ್ಧಿಸಿ ಸೋತರು. ಆದರೆ ಹಠಬಿಡದ ಲಿಂಕನ್ ರವರು 52ನೇ ವಯಸ್ಸಿನಲ್ಲಿ ಅಮೆರಿಕ ಅಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿ ಅಮೆರಿಕದ 16ನೇ ಅಧ್ಯಕ್ಷರಾದರು. ಇಂದಿಗೂ ಕೂಡ ಅವರ ಹೆಸರು ಸ್ಮರಣೀಯವಾಗಿದೆ. ಅಬ್ರಹಂ ಲಿಂಕನ್ ರವರು ಅಮೆರಿಕದ ಯಶಸ್ವಿ ಅಧ್ಯಕ್ಷರಾಗಲು ಕಾರಣ ಅವರ ಸೋಲು ಮತ್ತು ಅವಮಾನಗಳು. ಸೋಲು, ಅವಮಾನ ಮತ್ತು ಹಸಿವು ಕಲಿಸುವ ಪಾಠವನ್ನು ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳೂ ಕಲಿಸುವುದಿಲ್ಲ.